ಕಾಲು ಸ್ವಲ್ಪ ಬೆಂಡ್ ಮಾಡಿ ಆಮೇಲೆ ಶೇರ್ ಭಾರದ್ವಾಜಾಸನ ಮಾಡ್ತಿದ್ದ ನಿಮಗೆ ಕುತ್ಕೊಂಡು ಮಾಡ್ತಿದ್ವಲ್ಲ ಶೇರ್ ಮೇಲೆ ಕೂತ್ಕೊಂಡು ನೋಡಿ ಭಾರದ್ವಾಜಾಸನ ಈ ಥರ ಭಾರದ್ವಾಜಾಸನ ಮಾಡಿ ಈ ಕಡೆ ಆದ ನಂತರ ಈ ಕಡೆ ಇಲ್ಲಿ ಬೇಕಾದ್ರೆ ನಾವು ಇರುವಾಗ ಬೇಕಾದ್ರೆ ಬ್ರೇಕ್ ಹೀಗೆ ಇಟ್ಕೊಂಡು ಮಾಡಿ ಹೀಗೆ ಇಟ್ಕೊಂಡು ಇಷ್ಟು ಮಾಡ್ಬೋದು. ಸ್ವಲ್ಪ ನಾವು ಹೈಟ್ ಕಡಿಮೆ ಇದ್ದೀವಿ ಅಂದರೆ ಇದರ ಮೇಲೆ ಕಾಲು ಎರಡು ಥರ ಅಭ್ಯಾಸ ಮಾಡ್ತೀವಿ. ಇದು ಎರಡು ಥರ ಟ್ವಿಸ್ಟಿಂಗ್. ಆಮೇಲೆ ಇನ್ನೊಂದು ಥರ ತೋರ್ತೀನಿ ನಿಮಗೆ ಬೆನ್ನು ಬಂದವರು ಕಾಲ ಅವಾಗ ಅದೇ ಪಾಯಿಂಟ್ ಟ್ವಿಸ್ಟ್ ಆಗ ಪಾದ ಸೊ ಇದು ಎರಡು ಥರದ ಟ್ವಿಸ್ಟಿಂಗ್ ಮಾಡಬೇಕು. ಆಮೇಲೆ ಇಲ್ಲಿ ಸ್ಕೇರ್ ಮೇಲೆ ಸ್ವಲ್ಪ ಹಾಗೆ ಇಟ್ಕೊಂಡು ಬ್ಯಾಕ್ ಬ್ಯಾಂಡ್ ಎದೆ ಎತ್ತಬೇಕು ಆವಾಗ ಇದು ಇಲ್ಲ. ಸೊ ಮಲ್ಕೊಂಡು ಒಂದೊಂದೇ ಕಾಲು ಎಳ್ಕೊಳ್ಳೋದು. ರೈಟ್ ಲೆಗ್ ಅಪ್ ರೈಟ್ ಸೈಡ್, ಲೆಫ್ಟ್ ಲೆಗ್ ಅಪ್ ಲೆಫ್ಟ್ ಸೈಡ್ ಟ್ವಿಸ್ಟಿಂಗ್. ಅರ್ಥ ಈಗ ನನಗೆ ಹೇಳಿದ್ದು ಈಗ ಇಷ್ಟೇ ಹಾಕಬೇಕು ಕಾಲು. ಹೀಗೆ ಯಾವ ಕಾಲ ಮೇಲೆ ಹಾಕಿದ್ವಲ್ಲ ಆ ಕಡೆಗೆ ಟ್ವಿಸ್ಟ್ ಮಾಡಬೇಕು. ಅಂದರೆ ಬ್ಯಾಕ್ ಪೇನ್ ಇದ್ದಾಗ ಈ ಥರ ಮಾಡಬೇಕು. ಗೊತ್ತಾಯ್ತಲ್ಲ? ಈ ಥರ ಎರಡು ಸಾರಿ ಮಾಡಬೇಕು. ಆಮೇಲೆ ಸೊಂಟ ಮೇಲೆ ಇರ್ತದೆ ಮಲ್ಕೊಂಡರೆ ಸ್ವಲ್ಪ ಸೊಂಟ ಮೇಲೆ ಇರ್ತದೆ. ಬೆನ್ನು ಇರುವವರೆಗೆ ಸೊಂಟ ಇತ್ತು ಕಷ್ಟ ಆಗುತ್ತೆ. ಆ ಸ್ವಲ್ಪ ಅಭ್ಯಾಸ ಮಾಡ್ತಾ 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 ಸೊಂಟ ಮೇಲೆ ಇರ್ತದೆ. ಸೊ ಇದಿಷ್ಟು ಸಾಮಾನ್ಯ. ಅವರಿಗೆ ಮಲ್ಕೊಂಡು ಆಮೇಲೆ ಸ್ವಲ್ಪ ಡ್ರೈ ಮಸಾಜ್ ಮಾಡೋದು ಅಥವಾ ಕಾಲಿಂದ ಸ್ವಲ್ಪ ಪ್ರೆಸ್ ಮಾಡೋದು ಇದೆಲ್ಲ ಇದೆ. ಅದನ್ನು ಯಾಕೆ ತೋರಿಸಲ್ಲ ಅಂದರೆ ನಾವು ಗೊತ್ತಿಲ್ಲದೇನೋ ಪ್ರಯೋಗ ಮಾಡಲಿಕ್ಕೆ ಹೋಗ್ತೀವಿ. ಏನು ಮಾಡಬೇಕು ಅದಕ್ಕೋಸ್ಕರ ತೋರಿಸ್ತಾರೆ. ಚೇರ್ ಶವಾಸನ ಹಾಕಬೇಕು ಇವರಿಗೆ. ಚೇರ್ ಶವಾಸನ ಗೊತ್ತಾ? ಕಾಲು ಚೇರ್ ಮೇಲೆ ಇಟ್ಕೊಂಡು ಈ ಥರ ಚೇರ್ ಶವಾಸನ. ಸ್ವಲ್ಪ ಅವರು ಹೈಟ್ ಕಡಿಮೆ ಇದ್ದಾರೆ ಅಂದರೆ ಈ ಥರ ಉಲ್ಟಾ ಕೊಡು ಚೇರ್. ಗೊತ್ತಾಯ್ತಲ್ಲ? ಈ ಥರ ನಾವು ಹೈಟ್ ಜಾಸ್ತಿ ಇದ್ದರೆ ಮುಂದುಗಡೆ ಕೊಡು, ಹೈಟ್ ಕಡಿಮೆ ಇದ್ದರೆ ಈ ಥರ ಕೆಳಗಡೆ ಒಂದು ಕಿಲೋ, ಕೆಳಗಡೆ ಒಂದು ಬ್ಲ್ಯಾಂಕೆಟ್ ಬೆನ್ನಿಗೆ. ಆ ಥರ ಒಂದು 10 ನಿಮಿಷ ಶವಾಸನ ಮಾಡಿದ್ರೆ ನಿಧಾನ ಬೆನ್ನು ಕಡಿಮೆ. ಪಿಲ್ಲೋ ತಲೆ ಕೆಳಗಡೆ, ಬ್ಲ್ಯಾಂಕೆಟ್ ಬೆನ್ನಿನ ಕೆಳಗಡೆ, ಬ್ಯಾಕಿಗೆ